ಕುಂಭರಾಶಿಯಲ್ಲಿ ಈ ಬಾರಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹೀಗಾಗಿ ಕುಂಭರಾಶಿಯ ಜೊತೆಗೆ ಅದರ ಆಸುಪಾಸಿನಲ್ಲಿರುವ ರಾಶಿಗಳ ಮೇಲೂ ಗ್ರಹಣದ ಪ್ರಭಾವ ಇರಲಿದೆ. ಕೆಲವೊಂದು ಧಾರ್ಮಿಕ ಚಟುವಟಿಕೆಗಳ ಮೂಲಕ ಅಪಾಯದಿಂದ ಪಾರಾಗಬಹುದು ಅನ್ನೋದು ಆನಂದ ಗುರುಜಿಯವರ ಮಾತು. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಯಾರು ಮಾತು ಕೇಳಲ್ಲ. ನಿಮಗೆ ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದ್ದನ್ನು ಕೇಳೋದು ಇಲ್ಲ. ಸಮಸ್ಯೆ ಅಂತಕ್ಕಂಥದ್ದು ದಿನಕ್ಕೊಂದು, ಪರಿಹಾರ ಅಂತಕ್ಕಂಥದ್ದು ಮಾಡಬೇಕು ಯಾಕೆ ಆ ಪ್ರಕಾರ ಚಿಂತನೆ. ಆದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಯಾರು ಏನು ಹೇಳಿದ್ರು ಸಹಿತ ಕೇಳಲಿಕ್ಕೆ ಆಗದಂಥ ಮನಸ್ಥಿತಿ ನಿಮ್ಮದು. ಇಂಥ ಸಮಯದಲ್ಲಿ ಒಂದು ಹಿಡಿಯಷ್ಟು ಉದ್ದಿನಬೇಳೆ, ಒಂದು ಹಿಡಿಯಷ್ಟು ತೊಗರಿಬೇಳೆ, ಒಂದು ಹಿಡಿಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಕಪ್ಪು ಬಣ್ಣದ ಶ್ವಾನ, ಸಂಪೂರ್ಣ ಕಪ್ಪಿರಬೇಕು. ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಸರಿಸುಮಾರು 16 ದಿನಗಳ ಕಾಲ ಒಂದಷ್ಟು ತಿನ್ನಲಿಕ್ಕೆ ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಸಂಭವಿಸುವಂತಹ ಗ್ರಹಣ ಛಾಯೆಯಿಂದ ಬರ್ತಕ್ಕಂಥ ದೋಷಗಳಿಂದ ಖಂಡಿತ ದೂರ ಇರ್ತೀರಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಅಂತೂ ಕುದುರೆ ಮೇಲಿದ್ದೀರಿ. ಆದರೆ ಗ್ರಹಣದಿಂದ ಉಂಟಾಗುವ ಸಮಸ್ಯೆಯನ್ನು ಹೇಗೆ ಪಾರು ಮಾಡ್ಕೊಳ್ತೀರಿ? ಇದಕ್ಕಾಗಿ ಒಂದಷ್ಟು ತಂತ್ರಸಾರಗಳಿದೆ. ತಂತ್ರಸಾರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರತಿ 11 ದಿವಸಕ್ಕೊಮ್ಮೆ, ಅಂದರೆ 3 ತಿಂಗಳು ತುಲಾರಾಶಿಯವರಿಗೆ ಲಾಭ ಅಂತಕ್ಕಂಥದ್ದು ಕಡಿಮೆ ಇದೆ. ಈ 3 ತಿಂಗಳು, ತಿಂಗಳಿಗೆ 11 ದಿವಸ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಕುಂಕುಮಾರ್ಚನೆ ಮಾಡಿಸಿ. ಇನ್ನೇನು ಖರ್ಚು ವೆಚ್ಚ ಇಲ್ಲ, ನೀವು ಸಂಪಾದನೆ ಮಾಡಿದ್ರಲ್ಲಿ ಅರ್ಧ ಕೊಡಬೇಕಾದ್ದಿಲ್ಲ. 1 ತಿಂಗಳಲ್ಲಿ 11 ದಿನದ ಕಾಲ ಬೆಳಗ್ಗೆ ಅಥವಾ ಸಂಧ್ಯಾಕಾಲ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಕುಂಕುಮಾರ್ಚನೆ. ತಾಯಿಗೆ ಕುಂಕುಮವನ್ನು ಅರ್ಪಣೆ ಮಾಡಬೇಕು. ಆ ತಾಯಿಯ ಕುಂಕುಮ ಪ್ರಸಾದವನ್ನು ತಾವು ಹಣೆಗೆ ಧಾರಣೆ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಮುಂದಾಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು, ಕಾಲ್ಜಾರಿ ಬೀಳೋದಾಗಿರಲಿ ಅಥವಾ ದೇಹಕ್ಕೆ ಒಂದು ಪೆಟ್ಟಾಗಿ ಒಂದಿಷ್ಟು ರಕ್ತ ನೋಡೋದಾಗಲಿ, ಇಂತಹ ಸಮಸ್ಯೆಗಳಿಂದ ನೀವು ಹೊರಬರಬೇಕಾದ್ರೆ ಬಹಳ ಮುಖ್ಯವಾಗಿ ಕುಂಕುಮಾರ್ಚನೆ ನಡಿಬೇಕು. ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು, ನಾನೇ ಬಡವ ನಾನೇನು ಕೊಡಲಯ್ಯ ಆಲೋಚನೆ ನಿಮಗಿರ್ಬೋದು. ನೀವು ಬಡವರೇ ಆದರೂ ತಿನ್ನೋ ಒಂದು ತುತ್ತನ್ನಲ್ಲದೆ ಒಂದು ತುತ್ತು ಅನ್ನದಲ್ಲಿ ಒಂದು 4 ಅಗಳ ಅನ್ನವನ್ನು ಪಕ್ಷಿಗಳಿಗೆ ಹಾಕಿದ್ರೆ ಅಲ್ಲಿ ಪುಣ್ಯ ಸಂಪಾದನೆ ಆಗುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು, ಒಬ್ರಿಗೊಬ್ಬರು ವೈಷಮ್ಯ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಅಂದರೆ ನಾನು ಹೇಳ್ತಿರ್ತಕ್ಕಂಥದ್ದು ಸಂಪೂರ್ಣ ಗ್ರಹಣ ಛಾಯೆ ಎಲ್ಲೆಲ್ಲಿ ಬೀಳುತ್ತೆ, ಗ್ರಹಣ ಛಾಯೆಯಿಂದ ಆಗ್ತಕ್ಕಂಥ ಏರುಪೇರುಗಳು ಮಾತ್ರ. ಅದರಿಂದ ವೃಶ್ಚಿಕ ರಾಶಿಯವರು ಸಮಾಧಾನವಾಗಿರಬೇಕು, ಸಂತೃಪ್ತಿಯಾಗಿರಬೇಕು. ಯಾರು ಏನು ಮಾತಾಡಿದ್ರು ಎಷ್ಟನ್ನು ಆಲೋಚನೆ ಮಾಡಬೇಕು, ಎಷ್ಟು ನಡ್ಕೊಳ್ಬೇಕು, ಎಷ್ಟು ನಿಮಗೆ ಅಂತ ಬೇಕಾಗಿದೆ ಅಷ್ಟು ಮಾತ್ರ ತಗೋಬೇಕು. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಹಿರಿಯರು, ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಾಗಿರಲಿ, ನಿಮ್ಮ ಮೇಲಧಿಕಾರಿಗಳಾಗಿರಲಿ, ನಿಮ್ಮ ಸಹಪಾಠಿಗಳಾಗಿರಲಿ, ನಿಮಗಿಂತ ಹಿರಿಯರು ಅವರ ಅನುಭವದ ಮಾತನ್ನು ಖಂಡಿತ ನೀವು ಪಾಲನೆ ಮಾಡಬೇಕು. ಆಗಲೇ ವೃಶ್ಚಿಕ ರಾಶಿಯವರಿಗೆ ಒಳಿತಾಗುವಂಥದ್ದು. ಧನುರ್ರಾಶಿ ಧನುರ್ಲಗ್ನ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ವೇಗ ಇದೆಯಲ್ಲ, ಬಹಳ ಸ್ಪೀಡ್ ಇದ್ದೀರಿ. ನಿಮ್ಮ ಸ್ಪೀಡಿಗೆ ಒಂದು ಕಡಿವಾಣ ಬಿದ್ದಂತೆ ಈ ಗ್ರಹಣ ಛಾಯೆ ಮುಂದಿನ 3 ತಿಂಗಳು ನಿಮ್ಮ ರಾಶಿಗೆ, ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮುಂದಿನ 3 ತಿಂಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಹಾಗಂತ ಕೈ ಕಟ್ಟಿ ಕೂರಬೇಕಾ? ಮಾಡುವಂಥ ಒಳ್ಳೆಯ ಕೆಲಸಗಳನ್ನು ಕೈ ಬಿಡಬೇಕಾ? ಒಳ್ಳೆಯ ಕೆಲಸ ಕೈ ಬಿಡಬೇಡಿ. ಒಳ್ಳೆಯ ಕೆಲಸದ ಜೊತೆಗೆ ಇನ್ನಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳಿ. ಆ ಅನುಷ್ಠಾನದಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ಗುರು ಪ್ರಾರ್ಥನೆ. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು. ಗುರುಗಳ ಮುಂದೆ ನಮ್ರತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡ್ರೆ ಅವರ ಅನುಗ್ರಹ ನಮಗಾಗತ್ತೆ. ಶನಿಗೆ ಸ್ವಕ್ಷೇತ್ರಗಳಲ್ಲಿರ್ತಕ್ಕಂಥ 2 ರಾಶಿಗಳು ಮಕರ ಕುಂಭ. ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಗ್ರಹಣ ಛಾಯೆ ಕುಂಭರಾಶಿ. ಹೀಗಿರಬೇಕಾದ್ರೆ ನಿಮ್ಮ ಮಕರ ಕುಂಭರಾಶಿಯವರಿಗೆ, ಅದರಲ್ಲೂ ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಈಗಾಗಲೇ ಕಳೆದ 6 ತಿಂಗಳಿಂದಲೂ ಸಮಸ್ಯೆ ಕಾಣ್ತಾ ಇದ್ದೀರಿ. ಯಾವಾಗ ನಿಮ್ಮ ಜಾತಕದಲ್ಲಿ ಶನಿ ಬಿಡುಗಡೆಯಾಗಿ ರಾಹು ಆಗಮನ ಆಯಿತೋ ಅಲ್ಲೇ ಸಮಸ್ಯೆ ಶುರುವಾಯಿತು. ದಿನಕ್ಕೊಂದು ಸಮಸ್ಯೆಯಂತೆ ದಿನಕ್ಕೊಂದು ನೋವನ್ನು ಅನುಭವಿಸ್ತಾ ಇದ್ದೀರಿ. ಬರ್ತಕ್ಕಂತಹ ಚಂದ್ರಗ್ರಹಣದಿಂದ ಮುಂಬರ್ತಕ್ಕಂತಹ 6 ತಿಂಗಳ ಕಾಲ ಭಾಳ ಜೋಪಾನ ಬೇಕು. ಮುಂದಿನ 6 ತಿಂಗಳು ಎಷ್ಟು ಎಚ್ಚರಿಕೆಯಾಗಿದ್ದರೆ ಅಷ್ಟು ಒಳಿತು. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿ ಶನಿವಾರ, ಮಂಗಳವಾರ ದಿವಸ ಹನುಮನ ಪ್ರಾರ್ಥನೆ ಮಾಡಿ, ಶನಿವಾರದ ದಿವಸ ಶನೇಶ್ವರನ ಪ್ರಾರ್ಥನೆ ಮಾಡಿ, ಅಮಾವಾಸ್ಯೆ ಅಂತ ಬಂದರೆ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ, ಹುಣ್ಣಿಮೆ ಅಂತ ಬಂದರೆ ಚಂದ್ರನ ಪ್ರಾರ್ಥನೆ ಮಾಡಿ. ಈ ಪ್ರಕಾರವಾದಂಥ ಅನುಷ್ಠಾನ ಮಕರ ರಾಶಿಯವರು ಮಾಡಬೇಕಾಗಿದೆ. ಈಗ ನೀವು ತಿಳ್ಕೊಳ್ಬೇಕಾದ್ದು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳಷ್ಟು ಸಮಸ್ಯೆಗಳಿದೆ. ಸಮಸ್ಯೆಗಳಿದ್ದರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ನ್ಯಾಯಬದ್ಧವಾದಂಥ ಬದುಕನ್ನು ಬದುಕಿ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜ ಏನು ಅಂದುಕೊಂಡ್ರೂ ಪರವಾಗಿಲ್ಲ,
ನಿಮ್ಮ ಬದುಕು, ನಿಮ್ಮ ನಡೆ ಹೇಗಿರಬೇಕೋ ಹಾಗೇ ಇರಬೇಕು. ಒಂದಷ್ಟು ದಾನ ಧರ್ಮ, ಒಂದಷ್ಟು ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ, ಈ ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿಯ ಉಳಿವಿಕೆಗಾಗಿ ಚಿಂತನೆ, ಜೊತೆಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದಷ್ಟು ದೇವತಾ ಆರಾಧನೆ, ಹೀಗೆ ನಿತ್ಯ ದೇವತಾ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಒಂದಷ್ಟು ಜಪತಪಗಳನ್ನು ಮಾಡಿ ದೇವರ ದರ್ಶನ, ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳ ದರ್ಶನ. ಆದರೆ ಎಲ್ಲೇ ಹೋಗಬೇಕಾದರೂ ವಾಹನಗಳ ಪ್ರಯಾಣ ಕಾಲದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ದೇವರ ದರ್ಶನಕ್ಕೆ ಹೊರಟಾಗಲೂ ಅಚಾತುರ್ಯಗಳಾಗುತ್ತೆ. ಯಾಕೆಂದರೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ, ಆತನ ನಡೆ, ಆತನ ಒಂದು ದಶೆ, ಆತನ ಕೊಡ್ತಕ್ಕಂಥ ಏನು ಕ್ರಮ ಇದೆಯೋ, ಏನನ್ನು ಬರೆದಿಟ್ಟಿದ್ದಾನೋ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗಿ ಬಂದಾಗ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ, ಅದರಿಂದ ಯಶಸ್ಸನ್ನು ಕಾಪಾಡ್ಕೊಳ್ಬೋದಾಗತ್ತೆ. ಹಾಗಾಗಿ ಕುಂಭರಾಶಿಯವರು ಪ್ರತಿನಿತ್ಯದ ಕಾಯಕದಲ್ಲಿ ದೇವರ ಪ್ರಾರ್ಥನೆ ಮಾಡಿ. ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ ನೆಮ್ಮದಿ, ಈ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ತಗೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಚೈತನ್ಯ ನಿಮ್ಮ ಕೈಲಿರಲ್ಲ. ಯಾರು ನಿಮ್ಮನ್ನು ಬೆಟ್ಟಕ್ಕೆ ಹತ್ತಿಸ್ತಾರೋ ಅವ್ರು ಹೇಳಿದಂಥ ರೀತಿ ನೀವು ಕುಡಿಯೋಕ್ಕೆ ಶುರು ಮಾಡ್ತೀರಿ. ಯಾವುದು ಮಾಡಬಾರ್ದೋ ಅದನ್ನು ಮಾಡಲಿಕ್ಕೆ ಮುಂದಾಗ್ತೀರಿ, ಯಾವುದು ನೋಡಬಾರ್ದೋ ಅದನ್ನು ನೋಡಿ ಏನೋ ಒಂದು ದಾರಿ ತಪ್ಪುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಷ್ಟು ಕಳಂಕಗಳಿಗೆ ದಾರಿ ಮಾಡಿಕೊಡುತ್ತೆ. ಆ ಕಳಂಕಗಳಿಂದ ಮುಕ್ತರಾಗಿ ಒಳಿತನ್ನು ಕಾಣಬೇಕು ಅಂದರೆ ಮಹಾಸುದರ್ಶನನ ಪ್ರಾರ್ಥನೆ ಮಾಡಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ, ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಪಬ್ಲಿಕ್ ಟಿವಿನಲ್ಲಿ ಬಹಳ ವಿಶೇಷವಾಗಿ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟು, ಅಂದರೆ ಜ್ಞಾನ, ವಿಜ್ಞಾನ, ವೈಜ್ಞಾನ ಇದೆಲ್ಲವೂ ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಎಲ್ಲದರ ಜೊತೆಗೆ ಗ್ರಹಣದ ಆಚರಣೆ ಏನು ಎಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಿ. ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೆ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಈ ಗ್ರಹಣ ಛಾಯೆಯಿಂದ ನೋವುಂಟಾಗುತ್ತೋ ಅವರೆಲ್ಲರ ನೋವು ಬೇಗ ದೂರ ಆಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.